ಪ್ರಧಾನಿ ಮೋದಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ಇದರಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಭಾಗಿಯಾಗಿದ್ದಾರೆ. ಅವರು ಫ್ರೀಡಂ ಟಿವಿ ಜೊತೆ ಮಾತನಾಡಿದ್ದು ಏನ್ ಹೇಳಿದ್ದಾರೆ ಕೇಳೋಣ. ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಮೇಡಮ್, ಇವತ್ತು ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿರೋ ಹೇಳಿಕೆ ಈಗ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಕೇವಲ ರಾಜ್ಯಾದ್ಯಂತ ಅಲ್ಲ, ದೇಶದಾದ್ಯಂತ ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ವಿದೇಶದಲ್ಲಿ ಅವರ ಹೇಳಿಕೆ ಓಡಾಡ್ತಾ ಇದೆ. ಯಾಕಂದ್ರೆ ದೇಶ ವಿರೋಧಿ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ದೇಶದ ಪ್ರಧಾನಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಅವರು ಆ ಪದವಿಯಲ್ಲಿ ಮುಂದುವರಿಯೋದಕ್ಕೆ ಯಾವುದೇ ಅವರಿಗೆ ಒಂದು ಮುಂದುವರಿಬಾರದು ಮತ್ತು ಯೋಗ್ಯತೆನೇ ಇಲ್ಲ. ಅವ್ರ ಮುಂದುವರಿಕೆ ಯೋಗ್ಯತೆನೇ ಇಲ್ಲ. ಅವರನ್ನು ತಕ್ಷಣ ಕಾಂಗ್ರೆಸ್ ಪಕ್ಷ ಎಐಸಿಸಿ ಅಧ್ಯಕ್ಷರಿಂದ ಕೈ ಬಿಡಬೇಕು ಮತ್ತು ಅವರು ದೇಶದ ಕ್ಷಮೆಯಾಚರಣೆ ಮಾಡ್ಬೇಕು ಅನ್ನೋ ಆಗ್ರಹಕ್ಕಾಗಿ ನಾವು ಇಲ್ಲಿ ಕೂತಿದ್ದೀವಿ, ವಿಧಾನಸೌಧ ಮುಂದೆ ಇದ್ದೀವಿ. ಮೇಡಮ್, ಅವರು ಸೋಲಿನ ಹತಾಶೆಯಿಂದ ಹೇಳಿಕೆ ಹೇಳ್ತಿದ್ದಾರೆ. ಅಂದ್ರೆ ಪಂಚಾಯತ್ ಚುನಾವಣೆ ಸೋಲಿನ ಹತಾಶೆಯಿಂದ ಚುನಾವಣೆಗೆ ಇದಕ್ಕೆ ಸಂಬಂಧ. ಚುನಾವಣೆ ಮಾಡುವಾಗ ಚುನಾವಣೆ ಮಾಡೋಣ, ಚುನಾವಣೆಗೆ ಹೋರಾಟ ಮಾಡೋಣ, ಚುನಾವಣೆಯಲ್ಲಿ ಪರಸ್ಪರ ಬೈದಾಡ್ಕೊಳ್ಳೋಣ. ಆದ್ರೆ ದೇಶದ ಪ್ರಧಾನಿಗೆ ಒಂದು ಗೌರವ ಇದೆ. ಯಾವುದೇ ಪಾರ್ಟಿ ಇರ್ಬೋದು. ಮನಮೋಹನ್ ಸಿಂಗ್ ಇದ್ದಾಗ ನಾಳೆಂದು ಈ ರೀತಿ ಹೇಳಿಕೆ ಕೊಟ್ಟಿಲ್ಲ. ಮನಮೋಹನ್ ಸಿಂಗ್ ಅನ್ನ ನಾವು ಗೌರವದಿಂದ ನೋಡ್ತಾ ಇದೀವಿ. ವಿದೇಶದಲ್ಲಿ ಅವರು ಹೋದ್ರೆ ಅವರಿಗೆ ಗೌರವ ಸಿಕ್ಕರೆ ನಾವು ಹೆಮ್ಮೆ ಪಡ್ತಿದ್ದೀವಿ, ಭಾರತದ ಹೆಮ್ಮೆ ಅಂತ ಹೇಳಿ. ಅದಕ್ಕಾಗಿ ಇವತ್ತು ದೇಶದ ಪ್ರಧಾನಿಗೆ ಮತ್ತು ದೇಶಕ್ಕೆ ಅಪಮಾನ ಮಾಡುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇಷ್ಟು ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಮಾತು. ಕ್ಯಾಮರಾ ಪರ್ಸನ್ ರಾಜು ದೇಸಾಯಿ, ಕೆಎಸ್ ಮಾತನಾಡಿ, ಫ್ರೀಡಂ ಟಿವಿ, ಬೆಂಗಳೂರು. ಸದ್ಯಕ್ಕೆ ನರೇಂದ್ರ ಮೋದಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅವಮಾನವನ್ನ ಮಾಡಿದ್ದಾರೆ. ಯಾಕಂತಂದ್ರೆ ದೇಶದ ಪ್ರಧಾನಿಯವರಿಗೆ ಅದ್ಯಾವ ರೀತಿ ಅವರು ಟೆರರಿಸ್ಟ್ ಅನ್ನೋ ಪದವನ್ನ ಬಳಕೆ ಮಾಡ್ತಾರೆ. ಈ ರೀತಿಯ ಟೆರರಿಸ್ಟ್ ಎಂಬ ಪದವನ್ನ ನಾವು ಯಾವತ್ತೂ ಕೂಡ ಬಳಕೆ ಮಾಡಿಲ್ಲ. ಹಿಂದೆ ಇದ್ದಂತವ್ರಿಗೂ ಕೂಡ ನಾವು ಬಹಳ ರೆಸ್ಪೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಶೋಭಾ ಕರಂದ್ಲಾಜೆ ಅವರು. ಜೊತೆಗೆ ಈಗ ಆರ್ ಅಶೋಕ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಈಡು ಮಾಡಿಕೊಟ್ಟಿದೆ. ಈ ಬಗ್ಗೆ ಮಾತನಾಡಲು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ನಮ್ಮ ಜೊತೆ ಇರೋದು. ಸರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆ ವಿವಾದಕ್ಕೆ ಈಡು ಮಾಡಿಕೊಟ್ಟಿದೆ. ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಪಾರ್ಟಿಗೆ ಅವ್ರನ್ನ ವಜಾ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಅಲ್ಲ, ಅವರು ನಿರಂತರವಾಗಿ ಈ ತರದ್ದು ಮಾಡ್ತಾನೆ ಇದ್ದಾರೆ. ಒಂದಲ ವಿಷ ಸರ್ಪ ಅಂದಿದ್ದು, RSS ಅವ್ರನ್ನೆಲ್ಲ ಕೊಲ್ಲಿ ಅಂತ ಹೇಳಿದ್ದು, ಇದೆಲ್ಲ ನಿರಂತರವಾಗಿ ಅವ್ರು ಹೇಳಿಕೆ ಮಾಡಿದ್ರಿಂದ ಅವ್ರಿಗೆ ಅನ್ಸುತ್ತೆ ಇವರು ಆ ಪೋಸ್ಟಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ, ಆ ಸ್ಥಾನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಕ್ಕೆ ಲಾಯಕ್ಕಿಲ್ಲ, ಅವ್ರನ್ನ ವಜಾ ಮಾಡಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ. ಸೋಲಿನ ಹತಾಶೆಯಿಂದ ಈ ರೀತಿ ಹೇಳಿಕೆ ಗ್ಯಾರಂಟಿ ಡೌಟೇ ಇಲ್ಲ. ಮೂರು ಇವಾಗ ಎಲೆಕ್ಷನ್ ನಡೀತಾ ಇದೆ, ತಮಿಳುನಾಡು, ವೆಸ್ಟ್ ಬೆಂಗಾಲ್, ಅದನ್ನ ಮುಖ್ಯವಾಗಿ ಇಟ್ಕೊಂಡು ಅವ್ರು ಮಾತಾಡಿದ್ದಾರೆ. ಸೊ ಮುಸ್ಲಿಮರನ್ನ ಹೋಲಿಕೆ ಮಾಡ್ಕೊಳಕ್ಕೆ ಮಾತಾಡಿದ್ದಾರೆ ಅಷ್ಟೇ. ಆದ್ರಿಂದ ಚುನಾವಣೆ ಸೋಲಿನ ಭೀತಿಯಿಂದನೇ ಅವ್ರು ಮಾತಾಡಿದ್ರು. ಇಷ್ಟು ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಕೆಎಸ್ ಮಾತನಾಡಿ, ಫ್ರೀಡಂ ಟಿವಿ, ಬೆಂಗಳೂರು. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧವಾಗಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನೀವು ಗಮನಿಸ್ತಾ ಇರಬಹುದು, ಖರ್ಗೆಗೆ ಧಿಕ್ಕಾರ ಅನ್ನೋ ಒಂದು ಬೋರ್ಡ್ ಅನ್ನು ಕೂಡ ಗಮನಿಸ್ತಾ ಇರಬಹುದು. ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಕೇವಲ ಇದು ರಾಜ್ಯ ವ್ಯಾಪಿ ಅಲ್ಲ, ರಾಷ್ಟ್ರ ವ್ಯಾಪಿಯೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅಂತಂದ್ರೆ ಕೇವಲ ಆ ಒಂದು ಸ್ಥಾನದಲ್ಲಿ ಬಿಜೆಪಿ ಪಕ್ಷದವರಾಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷದವರಾಗ್ಲಿ ಯಾರೇ ಇದ್ರೂ ಕೂಡ ಪ್ರಧಾನಿಗಳಿಗೆ ಪ್ರತಿಯೊಬ್ಬರು ಕೂಡ ಗೌರವವನ್ನು ಸಲ್ಲಿಸಬೇಕು. ಅಂಥದ್ರಲ್ಲಿ ಈ ರೀತಿಯಾಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಬಹಳ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಜೊತೆಗೆ ಹಿಂದೆಯೂ ಕೂಡ ಒಂದು ವಿಷಕನ್ಯ ಎಂಬ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈಗ ಅದೇ ರೀತಿ ಈಗ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಯೋತ್ಪಾದಕ ಅನ್ನೋ ಪದವನ್ನ ಯಾವ ಕಾರಣಕ್ಕೆ ಬಳಕೆ ಮಾಡಿದ್ರು, ಹಾಗಾಗಿ ಅವನ್ನ ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಬಿಜೆಪಿ ಅವರು ಬಿಗಿ ಪಟ್ಟನ್ನ ಹಿಡಿದ್ರು. ಜೊತೆಗೆ ಒಂದು ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಜೊತೆಗೆ ಇನ್ನು ರಾಜ್ಯ ವ್ಯಾಪ್ತಿಯಲ್ಲೂ ಕೂಡ ಈ ಒಂದು ಪ್ರೊಟೆಸ್ಟ್ ಮುಂದುವರಿಯುತ್ತೆ ಅಂತ ಕೂಡ ಈಗ ಸದ್ಯಕ್ಕೆ ಹೇಳ್ತಾ ಇದ್ರು. ಕೆಲವೊಂದಿಷ್ಟು ಆರ್ ಅಶೋಕ್ ಅವರು ಮಾತನಾಡ್ತಾ ಕೂಡ ಹೇಳ್ತಾ ಇದ್ರು. ಜೊತೆಗೆ ಶೋಭಾ ಕರಂದ್ಲಾಜೆ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು. ಬಹಳ ಒಂದು ಬೇಸರದ ಸಂಗತಿ. ಯಾಕೆಂತಂದ್ರೆ ಒಂದು ಉನ್ನತ ಸ್ಥಾನದಲ್ಲಿದ್ದವರು ಈ ರೀತಿಯಾಗಿ ಹೆಂಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಟೆರರಿಸ್ಟ್ ಎಂಬ ಪದವನ್ನ ಯಾವ ಕಾರಣಕ್ಕೆ ಬಳಕೆ ಮಾಡಿದ್ರು, ಇದು ಎಷ್ಟರ ಮಟ್ಟಿಗೆ ಸರಿ? ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದವರು ಪ್ರಧಾನಿಯಾಗಿರುವಂತಹ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ನಾವು ಸ್ಟೇಟ್ಮೆಂಟ್ ಅನ್ನ ಯಾವತ್ತೂ ಕೊಟ್ಟಿಲ್ಲ. ಯಾಕೆಂದ್ರೆ ನಾವು ಗೌರವವನ್ನು ಕೊಡ್ತೀವಿ, ಒಂದು ಪ್ರಧಾನಿ ಸ್ಥಾನಕ್ಕಾದ್ರೂ ರೆಸ್ಪೆಕ್ಟ್ ಕೊಡಬೇಕು. ಆದ್ರೆ ಪ್ರಧಾನಿ ಸ್ಥಾನಕ್ಕೂ ಕೂಡ ಇವರು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಕೆಎಸ್ ಮಾತನಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.